Okay. So next chapter, work energy power. ವರ್ಕ್ ಎನರ್ಜಿ ಪವರ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರ್ತವೆ ಎಕ್ಸಾಮಿನೇಷನಲ್ಲಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಫಾರ್ಮುಲಾಸ್. ಬೇಸಿಕ್ ಫಾರ್ಮುಲಾ ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ಡಾಟ್ ಪ್ರಾಡಕ್ಟ್ ಅಂದರೆ ಕಾಸ್ಟ್ ಡೇಟಾ ತೊಗೋಬೇಕು. ಇಷ್ಟು ಫಾರ್ಮುಲಾಸ್ಗಳನ್ನು ನಾನು ಯೂಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಬರ್ಕೊಳ್ಳಿ ವಿದ್ಯಾರ್ಥಿಗಳೇ ಫಾರ್ಮುಲಾಸನ್ನು. ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಎ ಕಾನ್ಸ್ಟಂಟ್ ಫೋರ್ಸ್ ಆಫ್ 3.5 ನ್ಯೂಟನ್ ಆಕ್ಸಲರೇಟ್ಸ್ ಎ ಸ್ಟೇಷನರಿ ಬಾಡಿ ಆಫ್ ಮಾಸ್ 20 kg ಥ್ರೂ ಎ ಡಿಸ್ಪ್ಲೇಸ್ಮೆಂಟ್ ಆಫ್ 3.5 ಮೀಟರ್. ಫೈಂಡ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಫೋರ್ಸ್ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕು? ವರ್ಕ್ ಡನ್ ಕಂಡುಹಿಡಿಬೇಕು. ಹಾಗಾದರೆ ಬನ್ನಿ, ನಮಗೆ ಗೊತ್ತಿದೆ ವರ್ಕ್ ಅಂದ್ರೇನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಹೌದಲ್ಲ? ಹಾಗಾದರೆ ಫೋರ್ಸ್ ಎಷ್ಟಿದೆ? 3.5 ನ್ಯೂಟನ್. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? 3.5. ಸೊ ಆನ್ಸರ್ ಎಷ್ಟು ಬಂತು? 12.25 ಜೌಲ್ ಬಂತು. ಸೊ ಎಸ್ ಯೂನಿಟ್ ಆಫ್ ದ ವರ್ಕ್ ಈಸ್ ಜೌಲ್. ಇದು 2 ಅಂಕದ ಪ್ರಶ್ನೆ. ಈ ರೀತಿ ಕೇಳಬಹುದು. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಎ ಫೋರ್ಸ್ ಆಫ್ 5 ನ್ಯೂಟನ್ ಆ್ಯಕ್ಟ್ಸ್ ಆನ್ ಎ ಬಾಡಿ ಸಚ್ ದ್ಯಾಟ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ವಿತ್ ಹಾರಿಜಾಂಟಲಿ 60 ಡಿಗ್ರಿ. If the body moves horizontally through a distance of 2 meter, find the work done. ವಿದ್ಯಾರ್ಥಿಗಳೇ ಮತ್ತೊಮ್ಮೆ ವರ್ಕನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ಗಿವನ್ ಅನ್ನು ಬರ್ಕೊಳ್ಳಿ. ಫೋರ್ಸ್ ಎಷ್ಟಿದೆ? 5 ನ್ಯೂಟನ್. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? 2 ಮೀಟರ್. ಆ್ಯಂಗಲ್ ಎಷ್ಟು ಕೊಟ್ಟಾರೆ? 60 ಕೊಟ್ಟಾರೆ. ಅಂದರೆ ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ 60 ಡಿಗ್ರಿ. ಹಾಗಾದರೆ ವರ್ಕಿನ ಫಾರ್ಮುಲಾ ಏನು? W ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ. ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ಫೋರ್ಸ್ 5, ಡಿಸ್ಪ್ಲೇಸ್ಮೆಂಟ್ 2, ಕಾಸ್ 60 1/2. ಹಾಗಾದರೆ ಕಂಪ್ಲೀಟ್ ಸಾಲ್ವ್ ಮಾಡಿದಾಗ ವಿ ವಿಲ್ ಗೆಟ್ 5 ಜೂಲ್ ಆನ್ಸರ್. ಎಸ್. ಸೊ ಇದು ಕೂಡ 2 ಅಂಕದ ಪ್ರಶ್ನೆ. ದಯವಿಟ್ಟು ತಿಳ್ಕೊಳ್ಳಿ, ಬರ್ಕೊಳ್ಳಿ. ಥರ್ಡ್ ಕ್ವಶನ್ ಸ್ವಲ್ಪ ಡಿಫರೆಂಟ್ ಇದೆ. ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸಲ್ಲಿ ಕೊಟ್ಟಿದ್ದಾರೆ. ಬನ್ನಿ. ಎ ಬಾಡಿ ಮೂವಿಂಗ್ ಅಲಾಂಗ್ ದ ಎಕ್ಸ್ ಆಕ್ಸಸ್ ಆಫ್ ಎ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ಸಬ್ಜೆಕ್ಟೆಡ್ ಟು ಎ ಕಾನ್ಸ್ಟಂಟ್ ಫೋರ್ಸ್ ಎಫ್ ಗಿವನ್ ಬೈ. ಫೋರ್ಸಿನ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟನ್ನು ಕೊಟ್ಟಿದ್ದಾರೆ ಅವರು. ಅಂದರೆ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಫೋರ್ಸಿನ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸನ್ನು ಕೊಟ್ಟಿದ್ದಾರೆ. ಏನು ಕಂಡುಹಿಡಿ ಎಂದಿದ್ದಾರೆ ವಿದ್ಯಾರ್ಥಿಗಳೇ ಅವರು? ಹಾಂ, ಬನ್ನಿ ನೋಡೋಣ. ಎಸ್. ವಾಟ್ ಈಸ್ ದ ವರ್ಕ್ ಡನ್ ಬೈ ದಿಸ್ ಫೋರ್ಸ್ ಇನ್ ಮೂವಿಂಗ್ ಬಾಡಿ ಥ್ರೂ ಎ ಡಿಸ್ಟೆನ್ಸ್ ಆಫ್ 4 ಮೀಟರ್ ಅಲಾಂಗ್ ದ ಎಕ್ಸ್ ಆಕ್ಸಸ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ಬನ್ನಿ ಡಿಸ್ಕಸ್ ಮಾಡೋಣ. ಫೋರ್ಸ್ ಕೊಟ್ಟಿದ್ದಾರೆ, ಬರೀರಿ. 2i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್ ನ್ಯೂಟನ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಕ್ವಶನ್ನಲ್ಲಿ? ಎಸ್, 4 ಮೀಟರ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಅವರು 2 ಅಂತ ತೊಗೊಂಡಿದ್ದಾರೆ ಇಲ್ಲಿ. ಇದನ್ನು ದಯವಿಟ್ಟು ವಿದ್ಯಾರ್ಥಿಗಳು 4 ಅಂತ ತೊಗೊಳ್ಳಿ. 4i ಕ್ಯಾಪ್ ಮೀಟರ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ 4i ಕ್ಯಾಪ್ ಮೀಟರ್ ಆಯಿತು. ಹಾಗಾದರೆ ವರ್ಕ್ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದರೆ ಇದನ್ನು ಬರ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ಅಂದರೆ 4i ಕ್ಯಾಪನ್ನು ಬರ್ಕೊಳ್ಳಿ. ಸೊ ಮಲ್ಟಿಪ್ಲಿಕೇಶನ್ ಮಾಡಿ ವಿದ್ಯಾರ್ಥಿಗಳೇ, ಹೌದಾ? ಇಲ್ಲಿ ನೋಡಿ, 2i ಕ್ಯಾಪ್ ಇಂಟು 2i ಕ್ಯಾಪ್ 4 ಆಗ್ತದೆ, ಹೌದಲ್ವಾ? ನೆಕ್ಸ್ಟ್ ಜೆ ಐ 0 ಆಗ್ತದೆ, ಕೆ ಐ 0 ಆಗ್ತದೆ. ಸೊ ಲುಕ್ ಅಟ್ ಹಿಯರ್, ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಫೈನಲ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿ. ಯು ವಿಲ್ ಗೆಟ್ 4 ಜೂಲ್ ಆನ್ಸರ್. ತಲೆಯಲ್ಲಿ ಏನಿರಬೇಕಂದ್ರೆ I ಡಾಟ್ I 1 ಇರಬೇಕು. ಇದು ಬೇಸಿಕ್ ಗೊತ್ತಿರಬೇಕು. I ಡಾಟ್ ಜೆ, I ಡಾಟ್ ಕೆ 0 ಆಗ್ತದೆ. ಇದು ಗೊತ್ತಿದ್ದರೆ ಈ ರೀತಿ ಇಷ್ಟು ಆನ್ಸರ್ ಬರ್ತದೆ. ಕ್ಲಿಯರ್ ಇದೆ ವಿದ್ಯಾರ್ಥಿಗಳೇ? ಹಾಗಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫೋರ್ತ್ ಕ್ವಶನ್ ಏನಿದೆ ನೋಡಿ ಮಕ್ಕಳೇ. ಎ ಪಾರ್ಟಿಕಲ್ ಮೂವ್ಸ್ ಫ್ರಾಮ್ ಪೊಸಿಷನ್ ಕೊಟ್ಟಿದ್ದಾರೆ, ಪೊಸಿಷನ್ ವೆಕ್ಟರ್. ನೆಕ್ಸ್ಟ್ ಪೊಸಿಷನ್ 2 ಸೆಕೆಂಡ್ ಪೊಸಿಷನ್ ಕೊಟ್ಟಿದ್ದಾರೆ. ಅಂಡರ್ ದಿ ಆ್ಯಕ್ಷನ್ ಆಫ್ ಫೋರ್ಸ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ವರ್ಕ್ ಅಂತೆ. ವಿದ್ಯಾರ್ಥಿಗಳು ಈ ರೀತಿ ಕ್ವಶನ್ ಬಂದಾಗ ಹೆದರ್ತಾರೆ ವಿದ್ಯಾರ್ಥಿಗಳು. ಬೇಸಿಕ್ ಇದೆ. ಫಸ್ಟ್ ಗಿವನ್ ಅನ್ನು ಬರ್ಕೊಳ್ಳಿ. ಫೋರ್ಸನ್ನು ಕೊಟ್ಟಿದ್ದಾರೆ. ಫೋರ್ಸಿನ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟನ್ನು ಕೊಟ್ಟಿದ್ದಾರೆ. ಎಫ್ ಐ ಕ್ಯಾಪ್
ಪ್ಲಸ್ ಜೆ ಕ್ಯಾಪ್ ಮೈನಸ್ 3 ಕೆ ಕ್ಯಾಪ್. ಆ್ಯಕ್ಚುಲಿ ಇದು ಇಲ್ಲಿ ಮೈನಸ್ 3 ಕ್ಯಾಪ್ ಇದೆ, ಇಲ್ಲಿ ಇವರು ಎಷ್ಟು ತೊಗೊಂಡಿದ್ದಾರೆ ಪ್ಲಸ್ ತೊಗೊಂಡಿದ್ದಾರೆ, ಒಂದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಇದು ಮೈನಸ್ 3 ಕ್ಯಾಪ್ ಆಗಬೇಕು ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟು ಹಾಂ, ಫಸ್ಟ್ ಪೊಸಿಷನ್ ವೆಕ್ಟರ್ ಆರ್, ಸೆಕೆಂಡ್ ಪೊಸಿಷನ್ ವೆಕ್ಟರ್ R2. ಇಲ್ಲಿ ನೋಡಿ, ಪೊಸಿಷನ್ ವೆಕ್ಟರ್ R1, ಪೊಸಿಷನ್ ವೆಕ್ಟರ್ R2 ಇವೆ. ನೀವು ಪೊಸಿಷನ್ ವೆಕ್ಟರ್ R1 ಮೈನಸ್ R2 ಮಾಡಿದರೆ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಸಿಗ್ತದೆ. ಸೊ ಹಾಗಾದರೆ ಮಾಡಿ, ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು R1 ಅಂದ್ರೇನು 14 I ಕ್ಯಾಪ್ ಪ್ಲಸ್ 13 J ಕ್ಯಾಪ್ ಮೈನಸ್ 9 K ಕ್ಯಾಪ್ ಮೈನಸ್ ಆಫ್ R2 ಅಂದ್ರೇನು 3 I ಕ್ಯಾಪ್ ಪ್ಲಸ್ 2 J ಕ್ಯಾಪ್ ಮೈನಸ್ 6 K ಕ್ಯಾಪ್. ಇದನ್ನು ನೀವು ಸಾಲ್ವ್ ಮಾಡಿ ಇಷ್ಟು ಡಿಸ್ಪ್ಲೇಸ್ಮೆಂಟ್ ನಿಮಗೆ ಬರ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವರ್ಕ್ ಡನ್. ವರ್ಕ್ ಡನ್ ಬೇಸಿಕ್ ಫಾರ್ಮುಲಾ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಸ್ ಗಿವನ್ ಹೌ ಮಚ್? 4 I ಕ್ಯಾಪ್ ಪ್ಲಸ್ J ಕ್ಯಾಪ್ ಮೈನಸ್ 3 K ಕ್ಯಾಪ್. ಆ್ಯಕ್ಚುಲಿ ಇದು ಏನಾಗಿದೆ? ಪ್ಲಸ್ ಆಗಿದೆ. ಆ್ಯಕ್ಚುಲಿ ಇದು ಮೈನಸ್ ಆಗಬೇಕು ಕ್ವಶನಿನ ಪ್ರಕಾರವಾಗಿ. ಸೊ 11 I ಕ್ಯಾಪ್ ಪ್ಲಸ್ 11 K ಕ್ಯಾಪ್ ಮೈನಸ್ 3 K ಕ್ಯಾಪ್. ಎಲ್ಲವನ್ನು ಸಾಲ್ವ್ ಮಾಡಿ ಯು ವಿಲ್ ಗೆಟ್ ಫೈನಲ್ ಆನ್ಸರ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಎಸ್, ಸಿಂಪಲ್ ಇದೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ಬಿಡಿಸೋಣ. ಹಾಗಾದರೆ ನಾನು ಯೂಸ್ ಮಾಡಲಿಕ್ಕೆ ಹೋಗ್ತಕ್ಕಂಥ ಫಾರ್ಮುಲಾಸು ಕೈನೆಟಿಕ್ ಎನರ್ಜಿ ಫಾರ್ಮುಲಾ, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ, ವರ್ಕ್ ಡನ್, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ. ಇಷ್ಟು ಫಾರ್ಮುಲಾಸ್ಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡೋಣ. ಬರೆದ್ರೆ ವಿದ್ಯಾರ್ಥಿಗಳೇ? ಓಕೆ, ಬನ್ನಿ ಹಾಗಾದರೆ ಡಿಸ್ಕಸ್ ಮಾಡೋಣ. ಕ್ವಶನ್ ಏನಿದೆ ನೋಡಿ ವಿದ್ಯಾರ್ಥಿಗಳೇ. ಎ ಬ್ಲಾಕ್ ಆಫ್ ವುಡ್ ಆಫ್ ಮಾಸ್ 2 kg is lying on the frictionless table. A force of 8 Newton is applied on it for 10 seconds. Calculate its kinetic energy ಅಂತೆ. ಕೈನೆಟಿಕ್ ಎನರ್ಜಿಯನ್ನು ಕ್ಯಾಲ್ಕುಲೇಷನ್ ಮಾಡಂತಂದಿದ್ದಾರೆ. ಫಸ್ಟ್ ಗಿವನ್ ಅನ್ನು ಬರ್ಕೊಳ್ಳಿ. ಮಾಸ್ ಎಷ್ಟಿದೆ? 2 kg. ಹೌ ಮಚ್ ಅಮೌಂಟ್ ಆಫ್ ಫೋರ್ಸ್ ಈಸ್ ಆ್ಯಕ್ಟಿಂಗ್? 8 Newton ಫೋರ್ಸ್ ಈಸ್ ಆ್ಯಕ್ಟಿಂಗ್. ಕೈನೆಟಿಕ್ ಎನರ್ಜಿ ಕಂಡುಹಿಡಿ ಅಂತಾರೆ. ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು? ಹಾಫ್ mv². ನಮಗೆ ಮಾಸ್ ಗೊತ್ತಿದೆ ಬಟ್ ವಿ ಗೊತ್ತಿಲ್ಲ. ಸೊ ವಿ ಅನ್ನು ಕಂಡುಹಿಡಿಬೇಕು. ಸೊ ವಿ ಅನ್ನು ಕಂಡುಹಿಡಿಬೇಕಂದ್ರೆ ಹಿಂಗೆ ಕಂಡುಹಿಡಿಬೇಕು. ಆಕ್ಸಲರೇಷನ್ ಅಂದ್ರೇನು? F/m 8/2 4 m/s² ಸಿಕ್ತು. ಸೊ ಆಕ್ಸಲರೇಷನ್ 4 ಸಿಕ್ತು. ಹಾಗಾದರೆ ವಿ ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಬೇಸಿಕ್ ಗೊತ್ತಿದೆ, v = u + at. ಇನಿಷಿಯಲ್ ವೆಲಾಸಿಟಿ 0 ಇದೆ, ಹೌದಲ್ವಾ? ಹೌದು, ಇನಿಷಿಯಲ್ ವೆಲಾಸಿಟಿ 0 ಇರ್ತದೆ. ಆಕ್ಸಲರೇಷನ್ ಅಂದರೆ 4, ಟೈಮ್ ಎಷ್ಟಿದೆ? 10 ಇದೆ, 10 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ವೆಲಾಸಿಟಿ ಎಷ್ಟು ಸಿಕ್ತು? ಫೈನಲ್ ವೆಲಾಸಿಟಿ 40 m/s. ಹಾಗಾದರೆ ಕೈನೆಟಿಕ್ ಎನರ್ಜಿ ಹಾಫ್ mv². ಎಮ್ ಗೊತ್ತಿದೆ, ವಿ ಗೊತ್ತಿದೆ, ಸೊ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯು ವಿಲ್ ಗೆಟ್ 1600 ಜೌಲ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆ ವಿದ್ಯಾರ್ಥಿಗಳೇ? ಓಕೆ, ಇನ್ನೊಂದು ಮಾಡಲನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋಣ. ಇದು ಕೂಡ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಮಾಡಲ್. ದ ಕೈನೆಟಿಕ್ ಎನರ್ಜಿ ಆಫ್ ಎ ಬಾಡಿ ಇನ್ಕ್ರೀಸಸ್ ಬೈ 300%. ಹೌ ಮಚ್ ಲೀನಿಯರ್ ಮೊಮೆಂಟಮ್ ಆಫ್ ದ ಬಾಡಿ ವಿಲ್ ಇನ್ಕ್ರೀಸ್ ಅಂತೆ. ಎಸ್ ವಿದ್ಯಾರ್ಥಿಗಳೇ, ತುಂಬ ಸರಳಿದೆ ನೋಡಿ. ನಮಗೆ ಕೈನೆಟಿಕ್ ಎನರ್ಜಿ ಇಕ್ವೇಷನ್ ಗೊತ್ತಿದೆ, ಏನು? p²/2m. ಪಿ ಅಂದರೆ ಲೀನಿಯರ್ ಮೊಮೆಂಟಮು. ಓಕೆ, ಹಾಗಾದರೆ ಪಿ ಏನಾಗ್ತದೆ? √2me ಆಗ್ತದೆ. ಥಿಯರಿಯಲ್ಲಿ ಕಲ್ತಿರ್ತೀವಿ ನೋಡಿ, ಇಕ್ವೇಷನ್ ಕಲ್ತಿರ್ತೀವಿ. ಹಾಗಾದರೆ ಬನ್ನಿ, ಲೀನಿಯರ್ ಮೊಮೆಂಟಮ್ ಇಸ್ ಗಿವನ್ ಬೈ p = √2 × m × e. ಹಾಗಾದರೆ ಈಗ ಕೈನೆಟಿಕ್ ಎನರ್ಜಿ ಎಷ್ಟು ಇನ್ಕ್ರೀಸ್ ಆಗಿದೆ? 300% ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಪ್ಲಸ್ 300%. ಕರೆಕ್ಟ್ ಇದೆ ಅಲ್ವಾ? ಹಾಗಾದರೆ ಇದು ಏನಾಗ್ತದೆ ವಿದ್ಯಾರ್ಥಿಗಳೇ? ಈಗ ಈ ಬರೀತೇನೆ. 300% ಅಂದರೆ 300/100 ಅಂತ ಬರಿಬೋದು, ಇಂಟು ಇ. ಸೊ ಇದನ್ನು ಸಾಲ್ವ್ ಮಾಡಿ. 100 1 100 3 ಸೊ 100 1 100 3. ಹಾಗಾದರೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಎಷ್ಟು ಬಂತು? 4e ಬಂತು. ಹಾಗಾದರೆ ಎಷ್ಟು ಪ್ರಮಾಣದ ಲೀನಿಯರ್ ಮೊಮೆಂಟಮ್ ಚೇಂಜ್ ಆಗಿದೆ ನೋಡೋಣ. p' ಅಂತ ತಗೋತಾನೆ, √2m 4e. 4e ಯಾಕೆ? ಎನರ್ಜಿ 4e ಇದೆ, ಇಲ್ಲಿ ಇ ಇದೆ, ಇಲ್ಲಿ ಎಷ್ಟಿದೆ? 4e ಇದೆ, 4e ಅಂತ ಬರೆದಿದೆ. ಸೊ ನೆಕ್ಸ್ಟ್ 4ಅನ್ನು ಆಚೆ ತಗೊಳ್ಳಿ, 2 ಬರ್ತದೆ. ಸೊ ಏನು ಉಳಿತು? 2me ಉಳಿತು. ಸೊ 2me ಅಂದ್ರೇನು? p. ಸೊ 2p. ಹಾಗಾದರೆ ಎಷ್ಟು ಪ್ರಮಾಣದ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಮೊಮೆಂಟಮ್ ಫಾರ್ಮುಲಾ ಏನು? ಫೈನಲ್ ಮೈನಸ್ ಇನಿಷಿಯಲ್ ಅಪಾನ್ ಇನಿಷಿಯಲ್ ಇಂಟು 100%.
ಹಾಗಾದರೆ ಫೈನಲ್ ಮೊಮೆಂಟಮ್ 2p, ಇನಿಷಿಯಲ್ ಮೊಮೆಂಟಮ್ p ಅಪಾನ್ p ಇಂಟು 100%. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಮಕ್ಕಳೇ 100% ಆನ್ಸರ್ ಬರ್ತದೆ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಮಾಡಲನ್ನು ನೋಡೋಣ. ಎ ಪಾರ್ಟಿಕಲ್ ಆಫ್ ಮಾಸ್ 0.5 kg ಟ್ರಾವೆಲ್ಸ್ ಇನ್ ಎ ಸ್ಟ್ರೇಟ್ ಲೈನ್ ವಿತ್ ವೆಲಾಸಿಟಿ ಕೊಟ್ಟಿದ್ದಾರೆ 5x⁵ meter per second. How much work is done by the net force during the displacement of x is equal to 0 to x is equal to 2m ಅಂತೆ. ವರ್ಕ್ ಎನರ್ಜಿ ಥಿಯರಮನ್ನು ಯೂಸ್ ಮಾಡಬೇಕು. ಓಕೆ ಬನ್ನಿ ಇಲ್ಲಿ ನೋಡಿ, ಮಾಸ್ ಎಷ್ಟು ಕೊಟ್ಟಿದ್ದಾರೆ 0.5 kg, ವೆಲಾಸಿಟಿ ಎಷ್ಟಿದೆ 5 ಇಂಟು x⁵ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ 0, ಹೌದಲ್ಲ? ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ 0, ಹಾಗಾದರೆ ಇನಿಷಿಯಲ್ ವೆಲಾಸಿಟಿನೂ 0 ಆಗ್ತದೆ. ಓಕೆ, ನೆಕ್ಸ್ಟ್ ಫೈನಲ್ ಡಿಸ್ಪ್ಲೇಸ್ಮೆಂಟ್ 2, ಹೌದಲ್ಲ? ಹಾಗಾದರೆ ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರೆ ಎಷ್ಟು? ಎಸ್ 5x⁵. ಹಾಗಾದರೆ ಎಕ್ಸ್ ಎಷ್ಟಿದೆ ವ್ಯಾಲ್ಯೂ? ಎಕ್ಸ್ ಅಂದರೆ 2 ಅಲ್ಲ? ಹಾಗಾದರೆ ಎಕ್ಸ್ ವ್ಯಾಲ್ಯೂವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 5 ಇಂಟು 2 ಆಯಿತು. ಸೊ 5 ಇಂಟು 2⁵ ಮೀಟರ್ ಪರ್ ಸೆಕೆಂಡ್. ಸೊ ವರ್ಕ್ ಎನರ್ಜಿ ಥಿಯರಮನ್ನು ಯೂಸ್ ಮಾಡಿ. ಸೊ ವರ್ಕ್ ಎನರ್ಜಿ ಥಿಯರಮ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಹೌದು, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂದರೆ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಹಾಗಾದರೆ ಏನಾಗ್ತದೆ ನೋಡಿ, 1/2m ಕಾಮನ್ ತೆಗೀರಿ, ಏನು ಉಳಿತು? v2² ಮೈನಸ್ v1². ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇದೆ, ಸೊ ಇದನ್ನು ಬಿಟ್ಟುಬಿಡಿ, ಇದನ್ನಷ್ಟೇ ತೊಗೊಳ್ಳಿ. ಹಾಗಾದರೆ ಹಾಫ್ಗೆ ಹಾಫ್ ಬರೀತೇನೆ. ಮಾಸ್ ಎಷ್ಟಿದೆ? 0.5 ಇದೆ. v2 ಎಷ್ಟಿದೆ? 5 ಇಂಟು 2⁵2². ಸೊ ಇದನ್ನು ನೀವು ಏನಾದರೂ ಸಾಲ್ವ್ ಮಾಡಿದ್ರೆ ವಿದ್ಯಾರ್ಥಿಗಳೇ ಎಷ್ಟು ಬರ್ತದೆ ಅಂದರೆ ಈ ಟು ಕ್ಯಾನ್ಸಲ್ ಆಗ್ತದೆ. ಸೊ 5 ಇಂಟು 2⁵ ಉಳಿತದೆ. 2⁵ ಎಷ್ಟಾಗ್ತದೆ? 2⁵ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? ಎಸ್ 2 ಇಂಟು 2 ಇಂಟು 2 ಇಂಟು 2 ಇಂಟು 2, 2 4 4 8 8 16 16 32. ಸೊ 32 ಆಗ್ತಿದ್ದು. ಸೊ 32 ಇಂಟು 25 ಇಂಟು 0.5 ಇಂಟು 1/2. ಸೊ ಫೈನಲ್ ಆನ್ಸರ್ ಈಸ್ 200 ಜೌಲ್ ವುಡ್ ಬಿ ದ ರೈಟ್ ಆನ್ಸರ್. ಓಕೆ, ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ಅದರಂಗೆ ಇಲ್ಲೊಂದು ಕ್ವಶನ್ ಇದೆ ನೋಡಿ. ಎ ಬಾಡಿ ಆಫ್ ಮಾಸ್ 50 kg ಹ್ಯಾಸ್ ಮೊಮೆಂಟಮ್ ಆಫ್ 1000 kg ಮೀಟರ್ ಪರ್ ಸೆಕೆಂಡ್, ಕ್ಯಾಲ್ಕುಲೇಟೆಡ್ಸ್ ಕೈನೆಟಿಕ್ ಎನರ್ಜಿ ಅಂತೆ. ತುಂಬ ಸರಳ ಇದೆ, 2 ಮಾರ್ಕ್ಸಿಗೆ ಕೇಳುವ ಚಾನ್ಸಸ್ ಇರ್ತದೆ. ಮಾಸ್ ಎಷ್ಟು ಕೊಟ್ಟಿದ್ದಾರೆ? 50 kg ಬರ್ಕೊಳ್ಳಿ. ಮೊಮೆಂಟಮ್ ಎಷ್ಟು ಕೊಟ್ಟಿದ್ದಾರೆ? 100 kg ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಏನು ಕಂಡಿಡಿ ಅಂದಾರ? ಕೈನೆಟಿಕ್ ಎನರ್ಜಿ ಕಂಡಿಡಿ ಅಂದಾರ. ವಿದ್ಯಾರ್ಥಿಗಳೇ, ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಗೊತ್ತಿದೆ ನಮಗೆ. ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್ E is equal to p²/2m ಅಂತ ಗೊತ್ತಿದೆ, ಹೌದಾ? ಇದು ಹೆಂಗೆ ಬಂತು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವ ರೀತಿ ಬಂತಂದರೆ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿದೆ ಕೈನೆಟಿಕ್ ಎನರ್ಜಿ ಅಂದರೆ ಹಾಫ್ mv², ಹೌದಲ್ಲ? ಹಾಫ್ mv². ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅವರು ಕೈನೆಟಿಕ್ ಎನರ್ಜಿಯನ್ನು ತೊಗೊಂಡಿದ್ದಾರೆ. ಇಲ್ಲಿ ಏನು ಮಾಡ್ಯಾರ ಅಂದರೆ ಇದನ್ನು mv ಇಂಟು ವಿ ಅಂತ ಬರ್ಕೊಂಡಿದ್ದಾರೆ ಇವರಲ್ಲಿ, ಹೌದಾ? ಅಥವಾ ನೆಕ್ಸ್ಟ್ ಇಲ್ಲಿ ಏನು ಮಾಡಿಬಿಡಿ ನೀವು, ಈ ಇಕ್ವೇಷನನ್ನು ಮಲ್ಟಿಪ್ಲೈ ವಿತ್ ಎಮ್ ಡಿವೈಡ್ ವಿತ್ ಎಮ್ ಮಾಡಿ. ಈ ಇಕ್ವೇಷನನ್ನು ಮಲ್ಟಿಪ್ಲೈ ವಿತ್ ಎಮ್ ಡಿವೈಡ್ ವಿತ್ ಎಮ್ ಮಾಡಿ. ನಾನು ಮಾಡ್ತೇನೆ ನೋಡಿ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ mv², ಮಲ್ಟಿಪ್ಲೈ ವಿತ್ ಎಮ್ ಡಿವೈಡ್ ವಿತ್ ಎಮ್. ಕೈನೆಟಿಕ್ ಎನರ್ಜಿ ಇ ಎಮ್ ಇಂದ ಮಲ್ಟಿಪ್ಲೈ ಮಾಡಿ, ಎಮ್ ಇಂದ ಡಿವೈಡ್ ಮಾಡಿ. ಹಾಗಾದರೆ ಏನಾಯ್ತು ನೋಡಿ, E is equal to 1/2 m² v² ಅಪಾನ್ ಎಮ್ ಆಯಿತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನಾಗ್ತದೆ ಇದು? ಏನಾಯಿತು? ಹಾಂ, E is equal to mv ಅಂದ್ರೇನು? ಲೀನಿಯರ್ ಮೊಮೆಂಟಮ್. ಸ್ಕ್ವೇರ್ ಮಾಡಿ, mv² ಅಂತ ಬರೆದಿದ್ದಾರೆ ಅವರು 2m. ಸೊ mv ಅಂದರೆ ಲೀನಿಯರ್ ಮೊಮೆಂಟಮ್. ಸೊ ಅದಕ್ಕೋಸ್ಕರ E is equal to p² ಅಪಾನ್ 2m ಇಷ್ಟು ಬರ್ತದೆ ಇಕ್ವೇಷನ್. ಇದು ಇಕ್ವೇಷನ್ ಆ್ಯಕ್ಚುಲಿ. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ 10,000 ಜೂಲ್ ಈಸ್ ದ ರೈಟ್ ಆನ್ಸರ್. ಕರೆಕ್ಟ್? ಓಕೆ, ನೆಕ್ಸ್ಟ್ ಕ್ವಶನ್. ಇವು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಮ್ಯಾಕ್ಸಿಮಮ್ ಪವರ್ ಮೇಲೇ ಕೇಳ್ತಾರೆ ಕ್ವಶನ್ಸನ್ನು ಎಕ್ಸಾಮಲ್ಲಿ. ಹಾಗಾದರೆ ನೋಡೋಣ ಬನ್ನಿ. ಪವರ್ ಅಂದ್ರೇನು? ವರ್ಕ್ ಅಪಾನ್ ಟೈಮ್. ಫಾರ್ಮುಲಾಸ್ ಯೂಸ್ ಮಾಡ್ತಾ ಇದ್ದೀವಿ ಇವನ್ನೆಲ್ಲ. ಪವರ್ ಈಸ್ ಈಕ್ವಲ್ ಟು ಎಫ್ ವಿ ಕಾಸ್ ಥೀಟಾ. ಈ ಫಾರ್ಮುಲಾಸನ್ನು ಯೂಸ್ ಮಾಡ್ತಿದ್ದೀವಿ ನಾವು. ಹಾಗಾದರೆ ಬನ್ನಿ, ಫಸ್ಟ್ ಕ್ವಶನ್. 60 kg man runs up a flight of stairs 3 meter high in 2 seconds. Calculate average power ಅಂತೆ. ಓಕೆ ವಿದ್ಯಾರ್ಥಿಗಳೇ, ಬನ್ನಿ ಹಾಗಾದರೆ. ಹಾಂ, ನಾವು ಥಿಯರಿಯಲ್ಲಿ ಕಲ್ತಿದ್ದೀವಿ ಏನು? ಪವರ್ ಅಂದ್ರೇನು? ವರ್ಕ್ ಅಪಾನ್ ಟೈಮ್.
ಇಲ್ಲಿ ವರ್ಕು ಯಾವ ಎನರ್ಜಿಗೆ ಈಕ್ವಲ್ ಇರ್ತದೆ? ಪೊಟೆನ್ಷಿಯಲ್ ಎನರ್ಜಿಗೆ ಈಕ್ವಲ್ ಇರ್ತದೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು? mgh. ಸೊ m ಅಂದರೆ 3, g ಅಂದರೆ 9.8, ಹೈಟ್ ಅಂದರೆ ಎಷ್ಟಿದೆ? ಸಾರಿ, m ಅಂದರೆ 60 kg, g ಅಂದರೆ 9.8, h ಅಂದರೆ 3, ಹೈಟ್ 3 ಮೀಟರ್. ಸೊ ನಮಗೆ ಎಷ್ಟು ಸಿಕ್ತು? ವರ್ಕ್ ಡನ್ 1764 ಜೌಲ್ ಸಿಕ್ತು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ಪವರ್. ಸೊ ಸಿಂಪಲ್ ಇದೆ, 2 ಮಾರ್ಕ್ಸ್ ಕ್ವಶನ್ ಇದು. ನೆಕ್ಸ್ಟ್, the engine of a train has to apply a force of 4000 Newton to overcome a friction to run at the uniform rate of 60 km per hour. What is the power developed by the engine ಅಂತೆ? ಹೌದು, ಬನ್ನಿ ಹಾಗಾದರೆ ಡಿಸ್ಕಸ್ ಮಾಡೋಣ. ಫೋರ್ಸ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ, ವೆಲಾಸಿಟಿ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ವೆಲಾಸಿಟಿಯನ್ನು ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿದ್ದಾರೆ, ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಮೀಟರ್ ಪರ್ ಸೆಕೆಂಡ್ಗೆ ಹೇಗೆ ಕನ್ವರ್ಟ್ ಮಾಡ್ತೀರಿ? 5/18 ಮಲ್ಟಿಪ್ಲೈ ಮಾಡಬೇಕು. ಸೊ ಇಷ್ಟು ಬಂತು, ಈಗ ವೆಲಾಸಿಟಿ ಇಷ್ಟು ಬಂತು. ನೆಕ್ಸ್ಟ್ ಗೋ ಫಾರ್ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ತುಂಬ ಸರಳ ಇದೆ ನೋಡಿ. ಕ್ಯಾಲ್ಕುಲೇಷನನ್ನು ನೋಡಿ, ಏನೇನದು ಕ್ಯಾಲ್ಕುಲೇಷನ್ನು? ಪವರ್ ಅಂದ್ರೇನು? ಫೋರ್ಸ್ ಇಂಟು ವೆಲಾಸಿಟಿ, ಬೇಸಿಕ್. ಸೊ ಫೋರ್ಸ್ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ, ಸೊ ಪವರ್ ಇಷ್ಟು ಸಿಕ್ತು. ನೆಕ್ಸ್ಟ್ ಕ್ವಶನ್, ಇದು ತುಂಬ ಇಂಪಾರ್ಟೆಂಟ್, ಈ ರೀತಿ ಕ್ವಶನ್ಸ್ಗಳು ಕೇಳ್ತಿರ್ತಾರೆ. ಬನ್ನಿ. ಎ ಮೋಟರ್ ಕ್ಯಾನ್ ಪಂಪ್ ಅಪ್ ವಾಟರ್ ಟು ಫಿಲ್ ಎ ಟ್ಯಾಂಕ್ ಆಫ್ ವಾಲ್ಯೂಮ್ 500 ಮೀಟರ್ ಕ್ಯೂಬ್ ಇನ್ 25 ಮಿನಿಟ್ಸ್ ಅಂತೆ. ಹೌದಾ? 25 ಮಿನಿಟಲ್ಲಿ 500 ಮೀಟರ್ ಕ್ಯೂಬ್ ಇರತಕ್ಕಂತಹ ಒಂದು ವಾಟರ್ ಟ್ಯಾಂಕ್ ಏನಾಗ್ತದೆ? ನೀರು ಕಂಪ್ಲೀಟಾಗಿ ಫಿಲ್ ಆಗ್ತದಂತೆ. ಅಂದರೆ ಆ ಮೋಟ್ರು ಪಂಪ್ ಮಾಡ್ತದೆ ಅಷ್ಟು ವಾಟರನ್ನು. ಸೊ ವಿಚ್ ಈಸ್ ಪ್ಲೇಸ್ಡ್ ಎಟ್ ಅ ಹೈಟ್ ಆಫ್ 20 ಮೀಟರ್ ಹೈಟ್ ಇದೆ ಅಂತದು ಟ್ಯಾಂಕು. ಇಫ್ ದ ಎಫಿಷಿಯನ್ಸಿ ಆಫ್ ದ ಮೋಟರ್ ಇಸ್ 40%, ಕ್ಯಾಲ್ಕುಲೇಟ್ ದ ಪವರ್ ಆಫ್ ದ ಮೋಟರ್ ಅಂತೆ. ಬನ್ನಿ ನೋಡೋಣ. ನೋಡಿ, ಸಾಕಷ್ಟು ಎಕ್ಸಾಂಪಲ್ ಇದನ್ನು ಕೇಳಿದ್ದಾರೆ, ಅದನ್ನು ನೋಡಿಲಿ. ಬನ್ನಿ. ಮಾಸ್ ಆಫ್ ದ ವಾಟರ್ ಕ್ಯಾಲ್ಕುಲೇಷನ್ ಮಾಡಿ. ಮಾಸ್ ಅಂದ್ರೇನು? ವಾಲ್ಯೂಮ್ ಇಂಟು ಡೆನ್ಸಿಟಿ. ವಾಲ್ಯೂಮ್ ಎಷ್ಟಿದೆ? ಹಾಂ, 50 ಮೀಟರ್ ಕ್ಯೂಬ್. ಇಲ್ಲಿ ಮತ್ತೆ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ 500 ಅಲ್ಲ, ಇದು 50ನೇ ಆಗಬೇಕು, ಯಾಕಂದರೆ ಇಲ್ಲಿ 50 ತೊಗೊಂಡಾರೆ ಇವರು. ಇದು 500 ಮೀಟರ್ ಕ್ಯೂಬ್ ಅಲ್ಲ ವಿದ್ಯಾರ್ಥಿಗಳೇ, ಇದನ್ನು ನೀವು 50 ಮೀಟರ್ ಕ್ಯೂಬ್ ಅಂತ ತೊಗೊಳ್ಳಿ. ಸೊ 50 ಮೀಟರ್ ಕ್ಯೂಬ್. ಡೆನ್ಸಿಟಿ ಆಫ್ ದ ವಾಟರ್ ಎಷ್ಟಿದೆ? 1000 kg per ಮೀಟರ್ ಕ್ಯೂಬ್. ಸೊ ಮಾಸ್ ಇಷ್ಟು ಸಿಕ್ತು ನನಗೆ. ಹೈಟ್ ಎಷ್ಟಿದೆ? 20 ಮೀಟರ್. ಹಾಗಾದರೆ ವರ್ಕ್ ಡನ್ನನ್ನು ಕ್ಯಾಲ್ಕುಲೇಷನ್ ಮಾಡಿ. ವರ್ಕ್ ಡನ್ ಯಾವುದಕ್ಕೆ ಈಕ್ವಲ್ ಇರ್ತದೆ? ಪೊಟೆನ್ಷಿಯಲ್ ಎನರ್ಜಿಗೆ ಈಕ್ವಲ್ ಇರ್ತದೆ. ಸೊ mgh. ಸೊ m ಅಂದರೆ 5 ಇಂಟು 10⁴, g ಅಂದರೆ 9.8, h ಅಂದರೆ 40. ಸೊ ನಮಗೆ ವರ್ಕ್ ಡನ್ ಸಿಕ್ತು. ಎಫಿಷಿಯನ್ಸಿ ಎಷ್ಟಿದೆ? 40%, ಅಂದರೆ 40/100 ಅಂದರೆ 2/5 ಆಯಿತು. ಹಾಗಾದರೆ ವರ್ಕನ್ನು ಕ್ಯಾಲ್ಕುಲೇಷನ್ ಮಾಡಿ. ಸೊ ವರ್ಕ್ ಈಸ್ ಈಕ್ವಲ್ ಟು ಎಷ್ಟು ಪ್ರಮಾಣದ ವರ್ಕ್ ಅಲ್ಲಿ ಯೂಸ್ಫುಲ್ ಆಗಿದೆ? ವರ್ಕ್ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ ಎಷ್ಟು? 2/5 ಇಂಟು 9.8 ಇಂಟು 10⁶. ಸೊ ಎಷ್ಟು ಬಂತು? 3.98 ಇಂಟು 10⁶ ಜೌಲ್. ಇಷ್ಟು ಪ್ರಮಾಣದ ವರ್ಕ್ ಏನಾಯ್ತು ಅಲ್ಲಿ? ಯೂಸ್ಫುಲ್ ಆಯಿತು. ಹಾಗಾದರೆ ಪವರನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಟೈಮ್ ಕೊಟ್ಟಿದ್ದಾರೆ ಎಷ್ಟು? 15 ಮಿನಿಟ್ಸ್ ಕೊಟ್ಟಿದ್ದಾರೆ. 15 ಮಿನಿಟ್ಸ್, ಹೌದಲ್ಲ? ಮತ್ತೆ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಇದು 25 ಮಿನಿಟ್ಸ್ ಅಲ್ಲ, 15 ಮಿನಿಟ್ಸ್ ಆಗಬೇಕು. ಸೊ 15 ಮಿನಿಟ್ಸ್. ಸೊ 15 ಮಿನಿಟ್ಸನ್ನು ಸೆಕೆಂಡ್ಗೆ ಕನ್ವರ್ಟ್ ಮಾಡಿ 900 ಸೆಕೆಂಡ್ ಆಗ್ತದೆ. ಸೊ ಪವರ್ ಈಸ್ ಈಕ್ವಲ್ ಟು W/T. ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದಿಸ್ ಮಚ್ ಅಮೌಂಟ್ ಆಫ್ ಆನ್ಸರ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವಶನ್. ಆ್ಯನ್ ಎಂಜಿನ್ ಡೆವಲಪ್ಸ್ 10 kilowatt ಆಫ್ ಪವರ್. How much time will it take to lift the mass of 200 kg to a height of 40 meter ಅಂತ? G ಅನ್ನು 10 ಅಂತ ತಗೊಂಡಿದ್ದಾರೆ. ಏನು ಕಂಡುಹಿಡಿಬೇಕು? ಟೈಮ್ ಕಂಡುಹಿಡಿಬೇಕು. ಹೌ ಮಚ್ ಟೈಮ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಬೇಸಿಕ್ ಪವರ್ ಈಸ್ ಈಕ್ವಲ್ ಟು ವರ್ಕ್ ಅಪಾನ್ ಟೈಮ್ ನಮ್ಗೆ ಗೊತ್ತಿದೆ. ವರ್ಕ್ ಯಾವ ಎನರ್ಜಿಯಾಗಿ ಸ್ಟೋರ್ ಆಗ್ತದೆ? ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ mgh. ಸೊ ಪವರ್ ಈಸ್ ಈಕ್ವಲ್ ಟು ವರ್ಕ್ ಅಂದರೆ mgh/T. ಹಾಗಾದರೆ T ಏನಾಗ್ತದೆ? mgh/P ಆಗ್ತದೆ. ಹಾಗಾದರೆ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ಟೈಮ್ 8 ಸೆಕೆಂಡ್. ಕ್ಲಿಯರ್? ಓಕೆ, ಹೌದು. 1 ಕಿಲೋವ್ಯಾಟ್ ಅಂದರೆ 1000 ವ್ಯಾಟ್. ಹೌದು, ಹಂಗೆ ಎಷ್ಟು ಕೊಟ್ಟಿದ್ದಾರೆ ವ್ಯಾಟ್? 10 ಕಿಲೋವ್ಯಾಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 10 ಇಂಟು 1000 ಆಗ್ತದೆ. ಕ್ಲಿಯರ್ ಇದೆ ಮಕ್ಕಳೇ? ಓಕೆ. ನೆಕ್ಸ್ಟ್ ಕ್ವಶನ್. ಎ ಬಾಡಿ ಆಫ್ ಮಾಸ್ 2 kg ಈಸ್ ಇನಿಷಿಯಲಿ ಅಟ್ ರೆಸ್ಟ್
ಅಂದರೆ ಇನಿಷಿಯಲ್ ವೆಲಾಸಿಟಿ 0. ಎ ಕಾನ್ಸ್ಟಂಟ್ ಫೋರ್ಸ್ 5 ನ್ಯೂಟನ್ ಆ್ಯಕ್ಟ್ಸ್ ಆನ್ ಇಟ್ 10 ಸೆಕೆಂಡ್. 5 ನ್ಯೂಟನ್ ಫೋರ್ಸು 10 ಸೆಕೆಂಡ್ವರೆಗೂ ಆ್ಯಕ್ಟ್ ಆಗಿದೆ. ಕ್ಯಾಲ್ಕುಲೇಟ್ ಆ್ಯಾವರೇಜ್ ಪವರ್ ಅಂತ ಕೇಳಿದ್ದಾರೆ. ಮತ್ತು ಬೇಸಿಕ್ ಇದೆ, ಬನ್ನಿ ಪವರನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸ್ಟೆಪ್ಸನ್ನು ನೋಡಿ. ಫಸ್ಟ್ ಗಿವನ್ ಮಾಸ್ 2 kg, ಇನಿಷಿಯಲ್ ವೆಲಾಸಿಟಿ 0, ಫೋರ್ಸ್ 5 ನ್ಯೂಟನ್, ಟೈಮ್ 10 ಸೆಕೆಂಡ್. ಇದು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಆಕ್ಸಲರೇಷನನ್ನು ಫೈಂಡ್ ಔಟ್ ಮಾಡಿ. ಆಕ್ಸಲರೇಷನ್ ಈಸ್ ಈಕ್ವಲ್ ಟು F/m. ಇಷ್ಟು ಆಕ್ಸಲರೇಷನ್ ಸಿಕ್ತು. ನೆಕ್ಸ್ಟ್ ವೆಲಾಸಿಟಿಯನ್ನು ಕಂಡುಹಿಡಿಯಿರಿ. ಇನಿಷಿಯಲ್ ವೆಲಾಸಿಟಿ 0 ಇದೆ, ಆಕ್ಸಲರೇಷನ್ 2.5, ಟೈಮ್ 10 ಇದೆ. ಸೊ ನಿಮಗೆ ಫೈನಲ್ ವೆಲಾಸಿಟಿ 25 ಮೀಟರ್ ಪರ್ ಸೆಕೆಂಡ್ ಸಿಗ್ತದೆ. ಹಾಗಾದರೆ ವರ್ಕ್ ಎನರ್ಜಿ ಥಿಯರಮನ್ನು ಯೂಸ್ ಮಾಡೋಣ. ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂದರೆ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಇನಿಷಿಯಲ್ ವೆಲಾಸಿಟಿ 0 ಇದೆ, ಈ ಟರ್ಮ್ ಕಂಪ್ಲೀಟ್ 0 ಆಗ್ತದೆ, ಬಿಟ್ಬಿಡಿ. ನೆಕ್ಸ್ಟ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 1/2ಗೆ 1/2, ಮಾಸ್ ಅಂದರೆ 2 kg, ಫೈನಲ್ ವೆಲಾಸಿಟಿ ಎಷ್ಟು ಬಂದದ 25 ಸ್ಕ್ವಯರ್. ಸೊ 25 ಸ್ಕ್ವಯರ್ ಅಂದರೆ 625. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು 625 ಜೂಲ್. ಪವರ್ ಕಂಡುಹಿಡಿಯಿರಿ. ಪವರ್ ಅಂದರೆ ವರ್ಕ್ ಅಪಾನ್ ಟೈಮ್. ವರ್ಕ್ ಎಷ್ಟಿದೆ 625, ಟೈಮ್ ಎಷ್ಟಿದೆ 10. ಸೊ ಬೇಸ್ಡ್ ಆನ್ ದಿಸ್ 62.5 ಜೂಲ್ ಪರ್ ಸೆಕೆಂಡ್ ವುಡ್ ಬಿ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಇಷ್ಟು ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಪ್ರಾಬ್ಲಮ್ಸು ನಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಬರುವ ಎಲ್ಲ ಚಾನ್ಸಸ್ ಇರ್ತವೆ. ಥ್ಯಾಂಕ್ ಯು ಸೋ ಮಚ್.